ನಮಸ್ಕಾರ ವೀಕ್ಷಕರೇ. ಈ ಬಿಗ್ ಬಾಸ್ ಅವರು ಸೀಸನ್ 13 ಬಿಗ್ ಬಾಸ್ ಸೀಸನ್ 13 ಅದನ್ನ ಏನಂತ ಅನೌನ್ಸ್ ಮಾಡಿದಾರಂತ ಅಂದ್ರೆ, ಈ ಸರ್ತಿ 13ನೇ ಸೀಸನ್ ಅಲ್ಲಿ ಸಾಮಾನ್ಯ ಜನರಿಗೂ ಕೂಡ ಅವಕಾಶಗಳನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಶುದ್ಧ ಸುಳ್ಳು. ಯಾವ ಸಾಮಾನ್ಯ ಜನರಿಗೂ ಅವರು ಅವಕಾಶಗಳನ್ನ ಕೊಡೋದಿಲ್ಲ. ಇದನ್ನ ಫಸ್ಟ್ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಅವ್ರು ಏನೋ ಒಂದು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ರತಿಯೊಬ್ರು ಕೂಡ ವಿಡಿಯೋ ಮಾಡೋದೇನು, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಕಡೆ ಬಿಡೋದೇನು, ಅವ್ರು ಯಾರಿಗೂ ಅವಕಾಶಗಳನ್ನ ಕೊಡಲ್ಲ. ಇದು ಕೇವಲ TRPಗೋಸ್ಕರ ಅಷ್ಟೇ ಅವ್ರು ಹೇಳಿರೋದು. ಅಂದ್ರೆ ಅವರು ಪ್ರಮೋಷನ್ಗೋಸ್ಕರ ಅದನ್ನ ಹೇಳಿರ್ತಾರೆ ಅಷ್ಟೇ, ಬಿಟ್ರೆ ಯಾರಿಗೂ ಅವರು ಅವಕಾಶ ಕೊಡಲ್ಲ. ಯಾಕೆಂದ್ರೆ ನೋಡಿ, ಸಾಮಾನ್ಯ ಜನ ಅಂತಂದ್ರೆ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ಆದ್ರೆ ಬಿಗ್ ಬಾಸ್ ಅಲ್ಲಿ ಸ್ಪರ್ಧಿಗಳು 12 ರಿಂದ 13 ಜನ ಅಷ್ಟೇ. ಮತ್ತೆ ಕೋಟ್ಯಾಂತರ ಜನರಲ್ಲಿ ಅವ್ರು ಯಾರಿಗಂತ ತಗೋಬೇಕು ಹೇಳಿ? ಮತ್ತೆ ಎಲ್ಲ ನಮ್ಮಂತ ನಿಮ್ಮಂತ ಸಾಮಾನ್ಯ ಜನರಿಗೆ ತಗೊಂಡ್ಬಿಟ್ರೆ ಮತ್ತೆ ಸೆಲೆಬ್ರಿಟಿಗಳು ಅಂತ ಅನ್ಸ್ಕೊಂಡಿರೋರು ಇರ್ತಾರಲ್ವಾ, ಮತ್ತೆ ಅವರನ್ನ ಅವ್ರು ತಗೊಳ್ಳೋದ ಬೇಡವಾ? ಸೊ ಹಾಗಾಗಿ ಎಲ್ಲೋ 12-13 ಜನದಲ್ಲಿ ಯಾರೋ ಒಬ್ರನ್ನ ತಗೊಂಡಿರ್ತಾರೆ. ಅದನ್ನ ಬಿಟ್ರೆ ಬೇರೆ ಯಾರಿಗೂ ಅವ್ರು ತಗೊಳಲ್ಲ. ಆಮೇಲೆ ಅಂಥವ್ರು ಕೂಡ ಏನಾಗಿರ್ಬೇಕು ಅಂತಂದ್ರೆ ಮತ್ತೆ ಅವ್ರು ಯಾಕೆ ಆ ತರ ಅನೌನ್ಸ್ ಮಾಡ್ಬಿಟ್ರು? ಹಾಗಾದ್ರೆ ಮತ್ತೆ ಸಾಮಾನ್ಯ ಜನರಿಗೆ ಹೋಗೋದಕ್ಕೆ ನಿಜವಾಗ್ಲೂ ಅವಕಾಶ ಇಲ್ವಾ? ಇಲ್ಲ, ಇದೆ, ಖಂಡಿತ ಇದೆ. ಯಾರಿಗಿದೆ ಅಂತ ಅಂದ್ರೆ, ನಿಮ್ಮ ಹತ್ರ ದುಡ್ಡು ಇರಬೇಕು, ಇಲ್ಲ ಇಲ್ಲ ಇನ್ಫ್ಲೂಯೆನ್ಸ್ ಇರಬೇಕು, ಇಲ್ಲ ಅಂತಂದ್ರೆ ಮೂರನೇದಾಗಿ ಕಮಿಟ್ಮೆಂಟ್ಗೆ ಒಪ್ಕೊಂಡಿರ್ಬೇಕು. ಹಾಗಾದ್ರೆ ಕಮಿಟ್ಮೆಂಟ್ ಅಂದ್ರೆ ಏನು? ದುಡ್ಡಿರೋದು ಗೊತ್ತಾಯ್ತು, ಆಮೇಲೆ ಇನ್ಫ್ಲೂಯೆನ್ಸು ಗೊತ್ತಾಯ್ತು, ಮತ್ತೆ ಕಮಿಟ್ಮೆಂಟ್ ಅಂದ್ರೆ ಏನು? ಅದನ್ನ ನಾನು ಈ ಸಾಮಾಜಿಕ ಜಾಲತಾಣದಲ್ಲಿ ನಾನು ಬಿಡಿಸಿ ಹೇಳಲ್ಲ. ನಿಮ್ಗೆ ಗೊತ್ತಿದ್ರೆ ಓಕೆ, ಇಲ್ಲ ಅಂತಂದ್ರೆ ನಿಮ್ದು ಅಕ್ಕಪಕ್ಕದವರಿಗೆ ಕೇಳ್ಕೊಂಡು ತಿಳ್ಕೊಂಡ್ಬಿಡಿ ಕಮಿಟ್ಮೆಂಟ್ ಅಂದ್ರೆ ಏನು ಅಂತ. ಸೊ ಇಲ್ಲಾಂದ್ರೆ ನೀವು ಕಮಿಟ್ಮೆಂಟ್ಗೆ ರೆಡಿ ಆಗಿರ್ಬೇಕು. ಅಂಥವ್ರಿಗೆ ಮಾತ್ರ ಎಲ್ಲೋ ಒಬ್ರು ಇಲ್ಲ ಇಬ್ಬರಿಗೆ ಚಾನ್ಸ್ ಇರ್ಬೋದೇ ಹೊರತು ಬೇರೆ ಯಾರಿಗೂ ಅವಕಾಶ ಇಲ್ಲ. ಸೊ ಹುಚ್ಚುಚ್ಚಾಗ್ಬಿಟ್ಟು ನೀವು ಸುಮ್ಮನೆ ರೀಲ್ಸ್ ಮಾಡಿಬಿಟ್ಟು ಅದೇನೇನೋ ನಾನು ಬರ್ತೀನಿ ಬಿಗ್ ಬಾಸ್, ನನಗೂ ತಗೊಳ್ಳಿ, ನನ್ನ ಹತ್ರ ಅದು ಇದೆ ಇದು ಇದೆ ಆ ಆರತಿ, ಅದು ಯಾರಿಗೂ ತಗೊಳ್ಳಲ್ಲ. ಸೊ ಇದೆಲ್ಲ ಶುದ್ಧ ಸುಳ್ಳು. ಇದು ಬರೀ TRPಗೋಸ್ಕರ. ಯಾಕೆಂತಂದ್ರೆ ಸಾಮಾನ್ಯ ಜನರಂದ್ರೆ ಅವ್ರ ಹತ್ರನೇ ಸಾಮಾನ್ಯ ಜನರು ಸುಮಾರು ಜನ ಇದ್ದಾರೆ. ಅವ್ರ ಮನೆ ಕೆಲಸದವ್ರು ಇರ್ಬೋದು, ಅಕ್ಕಪಕ್ಕದವ್ರು ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಅಲ್ಲೇ ಸಾಮಾನ್ಯ ಜನರು ಸಾವಿರಾರು ಇದ್ದಾರೆ. ಅವ್ರಿಗೆ ತಗೋಬೋದಲ್ವಾ? ನಿಮ್ಮನ್ನ ಯಾಕೆ ತಗೋತಾರ ಅವರು? ಅದಕ್ಕಾಗಿ ಯಾರಿಗೂ ತಗೊಳ್ಳಲ್ಲ. ಇಲ್ಲಾಂದ್ರೆ ಏನೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗಿರ್ಬೇಕು, ಇಲ್ಲ ತುಂಬಾನೇ ಒಂದು ಫೇಮಸ್ ಆಗಿರ್ಬೇಕು, ಇಲ್ಲ ನಿಮ್ದು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗಿರ್ಬೇಕು, ಫಾಲೋವರ್ಸ್ ಇರಬೇಕು. ಸೊ ಆ ಥರ ಎಲ್ಲೋ ಒಬ್ಬಿಲ್ಲ ಇಬ್ಬರಿಗೆ ಇರ್ಬೋದೇ ಹೊರತು ಬೇರೆ ಯಾರಿಗೂ ತಗೊಳ್ಳಲ್ಲ. ಹಾಗಾಗಿ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಈ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದನ್ನ ಬಿಟ್ಬಿಡಿ. ಅವ್ರು ಯಾರಿಗೂ ತಗೊಳ್ಳಲ್ಲ. ಇದು ಕೇವಲ TRPಗೋಸ್ಕರ ಅಷ್ಟೇ. ಸೊ ಈ ವಿಡಿಯೋನ ಆದಷ್ಟು ನೀವು ಶೇರ್ ಮಾಡಿ, ಆಮೇಲೆ ಈ ಥರ ವಿಡಿಯೋ ಮಾಡೋದನ್ನ ನಿಲ್ಲಿಸ್ಬಿಡಿ.